ಹಲೋ ಸರ್, ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಗೋವಿಂದರಾಜ್ ಅಂತ ಅಂದ್ಬಿಟ್ಟು E-Byton ಕಂಪನಿ ಕಡೆಯಿಂದ ಬರ್ತಾ ಇದ್ದೀವಿ. ಸೊ ನಿಮ್ಮನ್ನು ಲಾಸ್ಟ್ ವೀಕ್ ಮೀಟಪ್ ಆಗಿದೆ. ನಮ್ಮ ಒಂದು ಹೆಲ್ತ್ ಮ್ಯಾಗ್ನೆಟಿಕ್ ಪ್ರಾಡಕ್ಟ್ ಮೀಟಪ್ ಆಗಿದೆ. ನಿಮ್ಮ ಕೆಲವೊಂದು ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳಿಗೆ ನಮ್ಮ ಕಡೆದು ಒಂದು ಸೊಲ್ಯೂಷನ್ ಆದಂಥ ಒಂದು ಮೆಡಿಕಲ್ ಗ್ರೇಡಲ್ಲಿ ಇರತಕ್ಕಂಥ ಒಂದು ಮ್ಯಾಗ್ನೆಟಿಕ್ ಥೆರಪಿ ಒಂದು E-Byton ಕಂಪನಿ ಕಡೆಯಿಂದ ನಿಮಗೆ ಅದ್ರ ಬಗ್ಗೆ ಎಜುಕೇಟ್ ಮಾಡಿದ್ವಿ. ನೀವು ಅವಾಗ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಹೇಳಿದಿರಿ. ಸೊ ಇವಾಗ ಪ್ರಾಡಕ್ಟ್ ಕೊಟ್ಟಾಲೆ ಒಂದು ವಾರ ಆಗ್ತಾ ಐತೆ. ಸೊ ಆ ಪ್ರಾಡಕ್ಟಿಂದ ನಿಮ್ಗೆ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ, ಏನಾದ್ರು ಫೀಲ್ ಬೆಟರ್ ಆಗಿದೆಯಾ, ಏನೆಲ್ಲ ಒಂದು ಬಿಫೋರ್ ಯೂಸ್ ಮಾಡೋದಕ್ಕಿಂತ ಏನಿತ್ತು ಬಿಫೋರ್ ಅದು ಯೂಸ್ ಮಾಡಿದ ಮೇಲೆ ಏನಾಗಿದೆ ಅಂತ ಅಂದ್ಬಿಟ್ಟು ನಮ್ಮ ಒಂದು ಅಭಿಮಾನಿಗಳಿಗೆ ನೀವು ಅದನ್ನು ಹೇಳ್ಕೊಡ್ಬೋದು ರಿಸಲ್ಟ್ ಆಗಿ. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಬಂದು ವೀರ್ಕ್ಯಾತಪ್ಪ. ಸೊ ಬೇಸಿಕಲಿ ನಾನು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಬಿಫೋರ್ ನನಗೆ ಏನಿತ್ತಂದ್ರೆ ತುಂಬಾ ಬ್ಯಾಕ್ ಪೇನ್ ಇತ್ತು. ದೆನ್ 2 ಸರ್ತಿ ಕಿಡ್ನಿಯಲ್ಲಿ ಸ್ಟೋನ್ ಆಯ್ತು, ರೈಟ್ ಲೆಫ್ಟ್ 2 ಆಯ್ತು. ಸೊ ಇದಕ್ಕೆ ಬಂದು ಲಿಪ್ಟೋಥೆರಪಿ ಅಂತ ಟ್ರೀಟ್ಮೆಂಟ್ ತಗೊಂಡಿದ್ರಿ. ಸೊ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯ್ತು. ಬ್ಯಾಕ್ ಪೇನ್, ಸ್ಪೈನಲ್ ಕಾರ್ಡ್ ಏನೋ MRI ಸ್ಕ್ಯಾನ್ ಬೇರೆ ಮಾಡಿಸಿದ್ದೆ. ಅವಾಗ ಏನೋ ಅದು ಬೋನ್ಸ್ ಏನೋ ಒಂಥರ ಏನಾಗಿದೆ, ಅಲ್ಲಿದ್ದ ಪೊಸಿಷನ್ ಇದಾಗಿದೆ. ಸೊ ಹಾಗಾಗಿ ಪೇನ್ ಬರ್ತಾ ಇತ್ತು. ಸೊ ಅದಕ್ಕೆ ಒಂದ್ 2-3 ಸರ್ತಿ ಫಿಸಿಯೋಥೆರಪಿ ಬೇರೆ ತಗೊಂಡಿದ್ದೆ. ಸೊ ದೆನ್ ಸ್ವಲ್ಪ ಪೇನ್ ಕಡಿಮೆ ಆದಂಗೆ ಆಗೋದು, ತಿರ್ಗಾ ಜಾಸ್ತಿ ಕುತ್ಕೊಂಡು ಕೆಲಸ ಮಾಡಕ್ ಹೋದಾಗ ತಿರ್ಗಾ ಜಾಸ್ತಿ ಪೇನ್ ಬರೋದು. ಸೊ ಈಗ ಆಗೋದು. ಅದಾದ್ಮೇಲೆ ನೆಕ್ಸ್ಟ್ BP ಬೇರೆ ಇತ್ತು ನನಗೆ. ಟ್ಯಾಬ್ಲೆಟ್ ತಗೊಂತಾ ಇದ್ದೆ. ಸೊ ಟ್ಯಾಬ್ಲೆಟ್ ತಗೊಂತಾ ಇದ್ರು ಅದು ಮಾಮೂಲಾಗಿ 140, 150. ನಾನು ತಗೊಂತಿರೋದು ಬಂದ್ರು 40 mg BP ಟ್ಯಾಬ್ಲೆಟ್ ತಗೊಂತಾ ಇದ್ದೆ. ಸೊ ಯಾವಾಗ ನೋಡಿದ್ರು 140, 150 ಆ ರೀತಿ ಇರೋದು. ಸೊ ಇದಾದ್ಮೇಲೆ ಈ ರೀತಿ ನಾನು ಹೆಲ್ತ್ ಅಲ್ಲಿ ಎಲ್ಲ ತುಂಬಾ ಸಫರ್ ಪಡ್ತಾ ಇದ್ದೆ. ಸೊ ಖರ್ಚು ಅಂತ ಬಂದ್ರೆ ಫಸ್ಟ್ ಕಿಡ್ನಿ ಸ್ಟೋನ್ ಬಂದು ಆಲ್ಮೋಸ್ಟ್ ಒಂದು 1 lakh ವರೆಗೂ ಖರ್ಚು ಮಾಡ್ಕೊಂಡಿದ್ದೆ ಟ್ರೀಟ್ಮೆಂಟ್ಗೆ. ಸೊ ಅದಾದ್ಮೇಲೆ ಸೊ ಇದು ಬ್ಯಾಕ್ ಪೇನ್ ಅಂತ ಅದಕ್ಕೆಲ್ಲ ಒಂದು 23 ಸಾವಿರ ಖರ್ಚು ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು 2 ಲಕ್ಷವರೆಗೂ ಖರ್ಚು ಮಾಡ್ಕೊಂಡಿದ್ದೀನಿ ಮೆಡಿಕಲ್ ಪ್ರಾಬ್ಲಮ್ಸ್ಗೆ. ಸೊ ಈ ರೀತಿ ಎಲ್ಲ ಸಫರ್ ಪಡ್ತಾ ಇದ್ದೆ. ಸೊ ಇದು ನಮ್ಮ ಫ್ರೆಂಡ್ ಗೋವಿಂದರಾಜ್ ಅವ್ರ ಹತ್ರ ಈ ರೀತಿ ಡಿಸ್ಕಸ್ ಮಾಡ್ತಾ ಇದ್ದೆ. ಸೊ ಡಿಸ್ಕಸ್ ಮಾಡಿದಾಗ ಸೊ ಇವರು ಒಂದು E-Byton ಬಗ್ಗೆ ಹೇಳಿದ್ರು, ಕಂಪ್ನಿ ಬಗ್ಗೆ. ಸೊ ಈ ರೀತಿ ಮ್ಯಾಟ್ರೆಸ್ ತಗೊಂಡ್ರೆ ನಿಮ್ಗೆ ಇರೋ ಪ್ರಾಬ್ಲಮ್ಸ್, ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದು ಬಂದು ಲಾಸ್ಟ್ ವೀಕ್ ಬಂದು ಡೆಮೋ ಕೊಟ್ಟರು. ಸೊ ಡೆಮೋ ಕೊಟ್ಟಾದ್ಮೇಲೆ ಆ ಪ್ರಾಡಕ್ಟ್ ನ ಯೂಸ್ ಸ್ಟಾರ್ಟ್ ಮಾಡಿದೆ ಯೂಸ್ ಮಾಡಕ್ಕೆ. ಸೊ ಸ್ಟಾರ್ಟ್ ಮಾಡಿದೆ. ಸೊ ಯೂಸ್ ಸೊ ಇವಾಗ ನಮ್ಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಬ್ಯಾಕ್ ಪೇನ್ ಆಲ್ಮೋಸ್ಟ್ ಒಂದು 70% ಕಡಿಮೆ ಆಗಿದೆ, ರಿಲೀಫ್ ಆಗಿದೆ. ದೆನ್ ನೆಕ್ಸ್ಟ್ ಬಂದು BP